ನಿವೃತ್ತಿ. ಗಡಿಯಾರವು ಇನ್ನು ಮುಂದೆ ನಿಮ್ಮ ದಿನವನ್ನು ನಿರ್ದೇಶಿಸದ ಸಮಯ, ಆದರೆ ಅನೇಕರು ತಮ್ಮೊಳಗೆ ಖಾಲಿತನವನ್ನು ಅನುಭವಿಸುವ ಸಮಯ. ಜೀವನದ ಈ ಅಧ್ಯಾಯವನ್ನು ನಿಜವಾಗಿಯೂ ಪೂರೈಸುವ ಬಗ್ಗೆ ಹಿಂದೂ ಧರ್ಮವು ನಮಗೆ ಏನೂ ಕಲಿಸುತ್ತದೆ. ನಮ್ಮ ಪ್ರಯಾಣವನ್ನು ಪ್ರಾರಂಭಿಸೋಣ. ನಡಿಗೆ, ಯೋಗ ಮತ್ತು ಉತ್ತಮ ಆಹಾರದಿಂದ ದೇಹದಲ್ಲಿ ಸದೃಢರಾಗಿರಿ ಮತ್ತು ಕಲಿಕೆ ಮತ್ತು ಸಂಪರ್ಕಗಳ ಮೂಲಕ ಮನಸ್ಸನ್ನು ತಾಜಾವಾಗಿರಿಸಿಕೊಳ್ಳಿ. ಪ್ರಾರ್ಥನೆ, ಧ್ಯಾನ ಮತ್ತು ಸೇವೆಗಳು ಆತ್ಮವನ್ನು ಪೋಷಿಸುತ್ತವೆ. ಒಟ್ಟಾಗಿ ನಿವೃತ್ತಿಯನ್ನು ಆನಂದದಾಯಕ ಹೊಸ ಅಧ್ಯಾಯವನ್ನಾಗಿ ಮಾಡುತ್ತವೆ. ಮೊದಲನೆಯದಾಗಿ, ಸ್ಥಿರ ಆದಾಯ, ಸಾಲಗಳಿಲ್ಲ ಮತ್ತು ಮೂಲಭೂತ ಅಗತ್ಯಗಳಿಗೆ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಿ. ಸ್ವಾಮಿ ವಿವೇಕಾನಂದರು ಹೇಳಿದಂತೆ, ಮೊದಲು ದೈಹಿಕವಾಗಿ ಮತ್ತು ಆರ್ಥಿಕವಾಗಿ ಸದೃಢರಾಗಿರಿ, ನಂತರ ನಿಮ್ಮ ಮನಸ್ಸು ಅತ್ಯುನ್ನತ ಆದರ್ಶಗಳಿಗೆ ಏರಲಿ. ಜೀವನದ ಉದ್ದೇಶ. ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ನನ್ನ ವೃತ್ತಿಜೀವನ ಮತ್ತು ಕುಟುಂಬ ಪಾತ್ರಗಳನ್ನು ಮೀರಿ ನಾನು ಯಾರು? ಬಿರುದುಗಳು, ಸಂಬಳಗಳು ಮತ್ತು ಸ್ಥಾನಮಾನಗಳು ಮಸುಕಾಗಿದಾಗ ಏನು ಉಳಿಯುತ್ತದೆ? ಜೀವನದ ಅಂತಿಮ ಗುರಿ ಯಾವುದು? ಇಲ್ಲಿಯವರೆಗೆ ನಿಮ್ಮ ಜೀವನ ಪ್ರಯಾಣದ ಬಗ್ಗೆ ಯೋಚಿಸಿ. ನಿಮ್ಮನ್ನು ಕೇಳಿಕೊಳ್ಳಿ. ನಾನು ಕುಟುಂಬ ಮತ್ತು ಸಮಾಜಕ್ಕೆ ನನ್ನ ಧರ್ಮವನ್ನು ಪೂರೈಸಿದ್ದೇನೆಯೇ? ಆತ್ಮಿಕವಾಗಿ ಏನೂ ಉಳಿದಿದೆ? ಮೋಕ್ಷ ಎಂಬ ಉನ್ನತ ಗುರಿಗಾಗಿ ಬದುಕಲು ನಾನು ಸಿದ್ಧನಿದ್ದೇನೆಯೇ? ಸಂಗಾತಿಯು ಬೇಗನೆ ಹೊರಟು ಹೋದರೆ ದುಗ್ಧವು ತುರಿಯಲ್ಪಡಬಹುದು. ಕಾಂಚಿ ಮಹಾಪೆರಿಯವ ಸಲಹೆ ನೀಡಿದರು. ದೇವರ ಹೆಸರಿನಿಂದ ನಿರ್ವಾತವನ್ನು ತುಂಬಿ ಅವನು ನಿಮ್ಮ ನಿರಂತರ ಸಂಗಾತಿಯಾಗಲಿ. ಚಲನಚಿತ್ರಗಳು, ಟಿವಿ ಮತ್ತು ಪ್ರಯಾಣಕ್ಕೆ ತಮ್ಮದೇ ಆದ ಸ್ಥಾನವಿದೆ, ಆದರೆ ಮನರಂಜನೆ ಮಾತ್ರ ಅದನ್ನು ತುಂಬಿದರೆ ಜೀವನವು ಟೊಳ್ಳಾಗುತ್ತದೆ. ಬದಲಾಗಿ ಪ್ರಾರ್ಥನೆಗಳು, ಜಪ್, ಧರ್ಮಗ್ರಂಥಗಳ ಯದುವಿಕೆ ಮತ್ತು ಸೇವೆಯ ದೈನಂದಿನ ದಿನಚರಿಯನ್ನು ಮಾಡಿ. ಕೌಟುಂಬಿಕ ಜೀವನದ ನಂತರ ಹಿಂದೂ ಧರ್ಮವು ಕ್ರಮೇಣ ನಿರ್ಲಿಪ್ತತೆಗೆ ಕರೆ ನೀಡುತ್ತದೆ. ಆದಿ ಶಂಕರಾಚಾರ್ಯರು ಹೇಳಿದರು, ಮೋಹಗಳನ್ನು ಕಡಿಮೆ ಮಾಡಿ ಪವಿತ್ರ ಸಹವಾಸವನ್ನು ಹುಡುಕಿ. ನಿಮ್ಮ ಲೌಕಿಕ ಸಾಮಾನುಗಳನ್ನು ಹಗುರಗೊಳಿಸಿ. ತ್ಯಾಗಕ್ಕೆ ಸನ್ನದ್ಧತೆಯ ಚಿಹ್ನೆಗಳು. ಲೌಕಿಕ ಸುಖಗಳು ಇನ್ನು ಮುಂದೆ ನಿಮ್ಮನ್ನು ಉದ್ರೇಕಗೊಳಿಸುವುದಿಲ್ಲ. ನೀವು ಏಕಾಂತ ಮತ್ತು ಸತ್ಯವನ್ನು ಬಯಸುತ್ತೀರಿ. ನೀವು ಐಷಾರಾಮಕ್ಕಿಂತ ಸರಳತೆಯಲ್ಲಿ ಸಂತೋಷವನ್ನು ಕಾಣುತ್ತೀರಿ. ರಾಮಕೃಷ್ಣ ಪರಮಹಂಸ. ನೀವು ದೇವರ ಬಳಿಗೆ ಹತ್ತಿರವಾದಷ್ಟು ಲೌಕಿಕ ವಿಷಯಗಳ ಬಗ್ಗೆ ಕಾಳಜಿ ವಹಿಸುವುದು ಕಡಿಮೆಯಾಗುತ್ತದೆ. ಸೂಚಿಸಿದ ದೈನಂದಿನ ದಿನಚರಿಗಳು. ಬೆಳಿಗ್ಗೆ ಪ್ರಾರ್ಥನೆ ಮತ್ತು ಜಪ್, ಯೋಗ ಅಥವಾ ಆರೋಗ್ಯಕ್ಕಾಗಿ ನಡಿಗೆ, ಸೇವೆ. ಇತರರಿಗೆ ನಿಯಮಿತವಾಗಿ ಸಹಾಯ ಮಾಡುವುದು. ಮಧ್ಯಾಹ್ನ ಶಾಸ್ತ್ರಗಳಿಗೆ ಮಧ್ಯಾಹ್ನ, ಸಂಜೆ ಸತ್ಸಂಗ, ಲಘು ನಡಿಗೆ. ದೈವಿಕ ಕಂಪನಗಳಲ್ಲಿ ಮುಳುಗಲು ಹತ್ತಿರದ ದೇವಾಲಯಗಳಿಗೆ ನಿಯಮಿತವಾಗಿ ಭೇಟಿ ನೀಡುವುದು. ಕೃತಜ್ಞತೆ ಮತ್ತು ಸಂಜೆ ಪ್ರಾರ್ಥನೆಗಳೊಂದಿಗೆ ದಿನವನ್ನು ಕೊನೆಗೊಳಿಸುವುದು. ತಿಳಿದೋ ತಿಳಿಯದೆಯೋ ಮಾಡಿದ ನಿಮ್ಮ ಪಾಪಗಳ ಬಗ್ಗೆ ಯೋಚಿಸಿ. ಪ್ರಾಯಶ್ಚಿತ್ತವನ್ನು ಹುಡುಕಿ. ದೇಹ, ಮನಸ್ಸು ಮತ್ತು ಆತ್ಮದ ಶುದ್ಧೀಕರಣಕ್ಕಾಗಿ. ನಿವೃತ್ತಿಯ ಎಲ್ಲಾ ಅಂಶಗಳ ವಿವರಗಳಿಗಾಗಿ ನನ್ನ ವಿಸ್ತಾರವಾದ ಬ್ಲಾಗ್ ನೋಡಿ. ವೆಬ್ ಲಿಂಕ್ ವಿವರಣೆಯಲ್ಲಿದೆ. ಕಾಂಚಿ ಮಹಾಪೆರಿಯವ ಹೇಳಿದರು, ವೃದ್ಧಾಪ್ಯದಲ್ಲಿ ಅನಗತ್ಯ ಮಾತನ್ನು ಕಡಿಮೆ ಮಾಡಿ, ಲಘು ಆಹಾರವನ್ನು ಸೇವಿಸಿ, ಹೆಚ್ಚು ಪ್ರಾರ್ಥಿಸಿ ಮತ್ತು ಸರಳವಾಗಿ ಬದುಕಿ. ಇದು ಜೀವನದ ಕೊನೆಯ ಹಂತದ ನಿಜವಾದ ಸಂಪತ್ತು. ನಿವೃತ್ತಿ ಅಂತ್ಯವಲ್ಲ, ಇದು ಜೀವನದ ಅತ್ಯುನ್ನತ ಉದ್ದೇಶದ ದ್ವಾರವಾಗಿದೆ. ಕ್ರಮೇಣ ಬೇರ್ಪಟ್ಟು ಪ್ರಾರ್ಥನೆಯಲ್ಲಿ ಮುಳುಗಿ ಮತ್ತು ಶಾಂತಿ ಮತ್ತು ಸಂತೋಷದಿಂದ ಮಹಾಪರಿವರ್ತನೆಗೆ ಸಿದ್ಧರಾಗಿ.